Hello students, welcome to another session of this probability. ಇವತ್ತಿನ ಸೆಷನಲ್ಲಿ ನೋಡಿ ನಾವು ಇಲ್ಲಿವರೆಗೆ ಪ್ರೊಬ್ಯಾಬಿಲಿಟಿಯನ್ನು 3 ಕ್ಲಾಸ್ ನೋಡಿದ್ದೀವಿ. ಬಟ್ ಆ ಪ್ರೊಬ್ಯಾಬಿಲಿಟಿ ಅಂದರೆ ಏನು ಅನ್ನೋದನ್ನು ನಾವು ಇನ್ನೂ ಡಿಫೈನ್ ಮಾಡಿಲ್ಲ. ಸೊ ಇವತ್ತಿನ ಸೆಷನಲ್ಲಿ ಪ್ರೊಬ್ಯಾಬಿಲಿಟಿ ಅಂದರೆ ಏನು ಮತ್ತು ಅದನ್ನು ಹೇಗೆಲ್ಲ ಫೈಂಡ್ ಔಟ್ ಮಾಡ್ತಾರೆ ಅನ್ನೋದನ್ನು ನೋಡುವ. ಸೊ ಪ್ರೊಬ್ಯಾಬಿಲಿಟಿ ಆಫ್ ಆ್ಯನ್ ಇವೆಂಟ್. ಪ್ರೊಬ್ಯಾಬಿಲಿಟಿ ಆಫ್ ಆ್ಯನ್ ಇವೆಂಟ್ ಅಂತ ಹೇಳಿದರೆ ಇದು ಒಂದು ಅನ್ಸರ್ಟನ್ಟಿ ಅನ್ನು ಮೆಜರ್ ಮಾಡ್ತಕ್ಕಂತಹ ಒಂದು ಕ್ವಾಂಟಿಟಿ, ಇದು ಪ್ರೊಬ್ಯಾಬಿಲಿಟಿ. ಸೊ ಪ್ರೊಬ್ಯಾಬಿಲಿಟಿಯಿಂದ ನಾವು ಏನು ಮೆಜರ್ ಮಾಡ್ಬೋದು ಅಂತ ಹೇಳಿದರೆ, ಒಂದು ಅನಿಶ್ಚಿತತೆ ಇದ್ದರೆ ಆ ಒಂದು ಇವೆಂಟ್, ಆ ಒಂದು ಘಟನೆಯ ಒಂದು ಪರಿಮಾಣವನ್ನು ನಾವು ಮೆಜರ್ ಮಾಡಬಹುದು. ಸೊ ಅದಕ್ಕೆ ಈ ಪ್ರೊಬ್ಯಾಬಿಲಿಟಿ ಅಂದರೆ ಏನು ಅನ್ನೋದನ್ನು ತಿಳಿಯುವ. ಸೊ ಪ್ರೊಬ್ಯಾಬಿಲಿಟಿ ಆಫ್ ಎನ್ ಇವೆಂಟ್ ಅಂತ ಹೇಳಿದರೆ ನೋಡಿ, ಇದನ್ನು ಮೊದಲು ಹೇಗೆ ಡಿಫೈನ್ ಮಾಡ್ತಾರೆ ಅಂತ ನೋಡೋಣ. ಇಫ್ ಎಸ್ ಈಸ್ ದ ಸ್ಯಾಂಪಲ್ ಸ್ಪೇಸ್ ಆಫ್ ಎ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಆ್ಯಂಡ್ ಎ ಈಸ್ ಎನಿ ಇವೆಂಟ್ ಇನ್ ಎಸ್, ದೆನ್ ಪ್ರೊಬ್ಯಾಬಿಲಿಟಿ ಆಫ್ ಎ ಈಸ್ ಡಿನೋಟೆಡ್ ಬೈ ಪಿ ಆಫ್ ಎ ಆ್ಯಂಡ್ ಇಟ್ ಈಸ್ ಡಿಫೈನ್ಡ್ ಆಸ್ ಪಿ ಆಫ್ ಎ ಈಕ್ವಲ್ಸ್ ಟು ಎನ್ ಆಫ್ ಎ ಬೈ ಎನ್ ಆಫ್ ಎಸ್. ಎ ಅನ್ನೋದು ಒಂದು ಇವೆಂಟ್ ಇರುತ್ತೆ. ಇವೆಂಟ್ ಅಂದರೆ ಸಬ್ಸೆಟ್ ಆಫ್ ಸ್ಯಾಂಪಲ್ ಸ್ಪೇಸ್. ತಿಳ್ಕೊಳ್ಳಿ, ಇವೆಂಟ್ ಅನ್ನೋದು ಇಟ್ ಈಸ್ ಅ ಸಬ್ಸೆಟ್ ಆಫ್ ಸ್ಯಾಂಪಲ್ ಸ್ಪೇಸ್ ಎಸ್. ಸೊ ಹೀಗಿದ್ದಾಗ ಎ ಅನ್ನತಕ್ಕಂಥ ಇವೆಂಟಿನ ಪ್ರೊಬ್ಯಾಬಿಲಿಟಿ, ಸಂಭವನೀಯತೆ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ? ಪಿ ಆಫ್ ಎ ಈಕ್ವಲ್ಸ್ ಟು ಎನ್ ಆಫ್ ಎ ಬೈ ಎನ್ ಆಫ್ ಎಸ್. ಇಲ್ಲಿ ಎನ್ ಆಫ್ ಎ ಅಂದರೆ ಎ ಇವೆಂಟ್ನಲ್ಲಿ ಎಷ್ಟು ಔಟ್ಕಮ್ಸ್ ಇರುತ್ತೆ, ಎನ್ ಆಫ್ ಎಸ್ ಅಂತಂದರೆ ಸ್ಯಾಂಪಲ್ ಸ್ಪೇಸಲ್ಲಿ ಎಷ್ಟು ಔಟ್ಕಮ್ಸ್ ಇರುತ್ತೆ. ಅವೆರಡನ್ನೇ ಡಿವೈಡ್ ಮಾಡಿದ್ರೆ ಯು ವಿಲ್ ಗೆಟ್ ಪ್ರೊಬ್ಯಾಬಿಲಿಟಿ ಆಫ್ ಇವೆಂಟ್. ಸೊ ಎಕ್ಸಾಂಪಲ್ಸನ್ನು ಸಾಲ್ವ್ ಮಾಡುವಾಗ ಇದನ್ನು ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ತೀರಿ. ಇಲ್ಲಿ ಎನ್ ಆಫ್ ಎ ಅಂದರೆ ನಂಬರ್ ಆಫ್ ಫೇವರೇಬಲ್ ಔಟ್ಕಮ್ಸ್. ನೋಡಿ, ಈ ಎನ್ ಆಫ್ ಎ ಅಂತಂದರೆ ನಂಬರ್ ಆಫ್ ಫೇವರೇಬಲ್ ಔಟ್ಕಮ್ಸ್ ಅಂದರೆ ನಮಗೆ ಬೇಕಾದಂಥ ಇವೆಂಟ್ನಲ್ಲಿರ್ತಕ್ಕಂತಹ ಔಟ್ಕಮ್ಸ್. ಎನ್ ಆಫ್ ಎಸ್ ಅಂದರೆ ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್. ಸೊ ಇದು ಒಂದು ಪ್ರೊಬ್ಯಾಬಿಲಿಟಿ ಆಫ್ ಇವೆಂಟನ್ನು ಫೈಂಡ್ ಔಟ್ ಮಾಡಲಿಕ್ಕೆ ನಾವು ಈ ಫಾರ್ಮುಲಾವನ್ನು ಬಳಸ್ತೇವೆ. ವೆರಿ ಸಿಂಪಲ್. ನೋಡಿ, ಇದಕ್ಕೆ ಕೆಲವೊಂದು ಆಕ್ಸಿಯಮ್ಸ್ ಇದೆ. ಈ ಪ್ರೊಬ್ಯಾಬಿಲಿಟಿ ಆಫ್ ಎನಿ ಇವೆಂಟ್ ಸ್ಯಾಟಿಸ್ಫೈಸ್ ಸರ್ಟನ್ ಕಂಡೀಷನ್ಸ್. ಅವುಗಳನ್ನೇ ನಾವು ಆಕ್ಸಿಯಮ್ಸ್ ಆಫ್ ಪ್ರೊಬ್ಯಾಬಿಲಿಟಿ ಅಂತ ಕರಿತೇವೆ. ಸೊ ಆಕ್ಸಿಯಮ್ಸ್ ಆಫ್ ಪ್ರೊಬ್ಯಾಬಿಲಿಟಿ ನೋಟ್ ಮಾಡ್ಕೊಳ್ಳಿ. ನೋಡಿ, ಲೆಟ್ ಎಸ್ ಬಿ ದ ಸ್ಯಾಂಪಲ್ ಸ್ಪೇಸ್ ಆಫ್ ಅ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್. ದ ಪ್ರೊಬ್ಯಾಬಿಲಿಟಿ ಪಿ ಅನ್ನೋದು, ಪ್ರೊಬ್ಯಾಬಿಲಿಟಿ ಆಫ್ ಎನಿ ಇವೆಂಟ್ ಅಂದರೆ ಅದು ಒಂದು ರಿಯಲ್ ವ್ಯಾಲ್ಯೂಡ್ ಫಂಕ್ಷನ್ ಇರುತ್ತೆ. ಸೊ ಪ್ರೊಬ್ಯಾಬಿಲಿಟಿ ಪಿ ಈಸ್ ಅ ರಿಯಲ್ ವ್ಯಾಲ್ಯೂಡ್ ಫಂಕ್ಷನ್ whose domain is the power set of sample space S and range is the interval, closed interval 0 to 1. ಪ್ರೊಬ್ಯಾಬಿಲಿಟಿ ಅನ್ನೋದು ಇದು ರಿಯಲ್ ವ್ಯಾಲ್ಯೂಡ್ ಫಂಕ್ಷನ್ ಅಂತಂದರೆ ಇದು ಏನು ಕೊಡುತ್ತೆ? ಒಂದು ರಿಯಲ್ ವ್ಯಾಲ್ಯೂವನ್ನು ಕೊಡ್ತಕ್ಕಂಥ ಫಂಕ್ಷನ್. ಅದರ ಡೊಮೇನ್ ಯಾವುದಾಗಿರುತ್ತೆ ಅಂತಂದರೆ ಪವರ್ ಸೆಟ್ ಆಫ್ ಸ್ಯಾಂಪಲ್ ಸ್ಪೇಸ್. ಪವರ್ ಸೆಟ್ ಅಂದರೆ ಕಲೆಕ್ಷನ್ ಆಫ್ ಸಬ್ಸೆಟ್ಸ್ ಆಫ್ ಸ್ಯಾಂಪಲ್ ಸ್ಪೇಸ್ ಎಸ್. ಸೊ ಯಾವಾಗಲೂ ಪ್ರೊಬ್ಯಾಬಿಲಿಟಿ ಅನ್ನೋದು ಒಂದು ಇವೆಂಟ್ಗೆ ಡಿಫೈನ್ ಮಾಡ್ತಾರೆ. ಆ ಇವೆಂಟ್ ಎಲ್ಲಿರುತ್ತೆ? ಇಟ್ ಈಸ್ ಅ ಸಬ್ಸೆಟ್ ಆಫ್ ಸ್ಯಾಂಪಲ್ ಸ್ಪೇಸ್. ಅದಕ್ಕೆ ಪ್ರೊಬ್ಯಾಬಿಲಿಟಿ ಅನ್ನೋದು ಇಟ್ ಈಸ್ ಅ ರಿಯಲ್ ವ್ಯಾಲ್ಯೂಡ್ ಫಂಕ್ಷನ್ ಹೂಸ್ ಡೊಮೇನ್ ಈಸ್, ಅದರ ಡೊಮೇನ್ ಯಾವುದಾಗಿರುತ್ತೆ? ಪವರ್ ಸೆಟ್ ಆಫ್ ಸ್ಯಾಂಪಲ್ ಸ್ಪೇಸ್ ಆಗಿರುತ್ತೆ. ಮತ್ತು ಅದರ ರೇಂಜ್, ಅದರ ಔಟ್ಪುಟ್ ಪ್ರೊಬ್ಯಾಬಿಲಿಟಿ ಆಫ್ ಎನಿ ಇವೆಂಟ್ ಏನಾಗಿರುತ್ತೆ ಅಂದರೆ it is in between 0 and 1, means from 0 to 1, closed interval 0 to 1 ಮಧ್ಯ ಪ್ರೊಬ್ಯಾಬಿಲಿಟಿ ಅನ್ನೋದು ಇರುತ್ತೆ. ಸೊ ಅದಕ್ಕೆ ಈ ಎಕ್ಸಾಮ್ಸನ್ನು ನೀವು ನೋಟ್ ಮಾಡ್ಕೊಳ್ಳಿ. ಸೊ ಈ ಪಿ ಆಫ್ ಪ್ರೊಬ್ಯಾಬಿಲಿಟಿ ಆಫ್ ಎನಿ ಇವೆಂಟ್ ಸ್ಯಾಟಿಸ್ಫೈಸ್ ದ ಫಾಲೋಯಿಂಗ್ ಆಕ್ಸಿಯಮ್ಸ್. ಯಾವುದು ಮೊದಲನೇದು? ಫಾರ್ ಎನಿ ಇವೆಂಟ್ ಇ, ಪಿ ಆಫ್ ಇ ಈಸ್ ಆಲ್ವೇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 0. ಪ್ರೊಬ್ಯಾಬಿಲಿಟಿ ಆಫ್ ಯಾವುದೇ ಇವೆಂಟ್ ಏನಾಗಿರುತ್ತೆ? ಇಟ್ ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು 0 ಆ್ಯಂಡ್ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು 1 ಅನ್ನೋದು ನೋಟ್ ಮಾಡ್ಕೊಳ್ಳಿ ನೀವು. ಇದು ಪ್ರೊಬ್ಯಾಬಿಲಿಟಿ ಆಫ್ ಎನಿ ಇವೆಂಟ್ ವಿಲ್ ಬಿ ಇನ್ ದ ಇಂಟರ್ವಲ್ 0 to 1, ಕ್ಲೋಸ್ಡ್ ಇಂಟರ್ವಲ್. ಅದೇ ಥರ ನೋಡಿ,
ಸೆಕೆಂಡ್ ಎಕ್ಸಾಮ್ ಏನು ಹೇಳುತ್ತೆ, ಪ್ರೊಬ್ಯಾಬಿಲಿಟಿ ಆಫ್ ಸ್ಯಾಂಪಲ್ ಸ್ಪೇಸ್ ಈಸ್ ಆಲ್ವೇಸ್ 1. ಪಿ ಆಫ್ ಎಸ್ ಈಸ್ ಆಲ್ವೇಸ್ 1. ಫಾರ್ಮುಲಾ ಏನು, ಎನ್ ಆಫ್ ಎಸ್ ಬೈ ಎನ್ ಆಫ್ ಎಸ್ ಬರುತ್ತೆ, ಅದರ ಪ್ರಕಾರ ಇದು 1 ಆಗುತ್ತೆ. ಆಮೇಲೆ ಥರ್ಡ್ ಎಕ್ಸಾಮ್ ಏನು ಹೇಳುತ್ತೆ ಅಂತಂದರೆ, ಇಫ್ ಇ ಆ್ಯಂಡ್ ಎಫ್ ಆರ್ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಇವೆಂಟ್ಸ್. ಇ ಆ್ಯಂಡ್ ಎಫ್ ಆರ್ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಅಂದರೆ ಅವುಗಳ ಇಂಟರ್ಸೆಕ್ಷನ್ ನಲ್ ಸೆಟ್ ಆಗಿದ್ದರೆ ಪಿ ಆಫ್ ಇ ಯೂನಿಯನ್ ಎಫ್, ಪಿ ಆಫ್ ಇ ಯೂನಿಯನ್ ಎಫ್ ಈಸ್ ಈಕ್ವಲ್ಸ್ ಟು ಪಿ ಆಫ್ ಇ ಪ್ಲಸ್ ಪಿ ಆಫ್ ಎಫ್. ಓಕೆ, ಯಾವಾಗಿದು, ಇಫ್ ಇ ಆ್ಯಂಡ್ ಎಫ್ ಆರ್ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್, ಅವುಗಳ ಇಂಟರ್ಸೆಕ್ಷನ್ ನಲ್ ಸೆಟ್ ಆಗಿದ್ದರೆ ಪಿ ಆಫ್ ಇ ಯೂನಿಯನ್ ಎಫ್ ಈಸ್ ಪಿ ಇ ಪ್ಲಸ್ ಪಿ ಎಫ್. ಸೊ ಈ ಎಕ್ಸಾಮ್ಸನ್ನು ನೀವು ನೋಟ್ ಮಾಡ್ಕೊಳ್ಳಿ. ಎಸ್, ಈಗ ಎಕ್ಸಸೈಸ್ 16.3 ಸಾಲ್ವ್ ಮಾಡುವ. ಸೊ ಕ್ವಶನ್ ನಂಬರ್ 2 ಇಂದ ಬಿಗಿನ್ ಮಾಡುವ. ಫಸ್ಟ್ ಒನ್ ಈಸ್ ನಾಟ್ ಅಷ್ಟು ಹಾರ್ಡ್ ಇಲ್ಲದು, ಅದಕ್ಕೆ ನಾವು ಸೆಕೆಂಡಿಂದ ಸಾಲ್ವ್ ಮಾಡುವ. ಸೊ ಎಕ್ಸಸೈಸ್ 16.3 ಸೆಕೆಂಡ್ ಎಕ್ಸಾಂಪಲ್. ಅ ಕಾಯಿನ್ ಈಸ್ ಟಾಸ್ಡ್ ಟ್ವೈಸ್. ವಾಟ್ ಈಸ್ ದಿ ಪ್ರೊಬ್ಯಾಬಿಲಿಟಿ ದ್ಯಾಟ್ ಅಟ್ ಲೀಸ್ಟ್ ಒನ್ ಟೇಲ್ ಆಕರ್ಸ್? ನೋಡಿ, ಕಾಯಿನನ್ನು ಏನು ಮಾಡಿದ್ದಾರೆ, ಟಾಸ್ ಮಾಡಿದ್ದಾರೆ. ಅ ಕಾಯಿನ್ ಈಸ್ ಟಾಸ್ಡ್. ವಾಟ್ ಈಸ್ ದ ಪ್ರೊಬ್ಯಾಬಿಲಿಟಿ ದ್ಯಾಟ್ ಅಟ್ ಲೀಸ್ಟ್ ಒನ್ ಟೇಲ್ ಆಕರ್ಸ್? ಈಗ ಕಾಯಿನನ್ನು ಟಾಸ್ ಮಾಡಿದರೆ, 2 ಟೈಮ್ ಟಾಸ್ ಮಾಡಿದರೆ, 2 ಸಲ ಟಾಸ್ ಮಾಡಿದರೆ ಔಟ್ಕಮ್ಸ್ ಏನು ಬರುತ್ತೆ ನೋಡಿ. ಹಿಯರ್ ಎಸ್ ಈಸ್ ಹೆಚ್ ಹೆಚ್, ಹೆಚ್ ಟಿ, ಟಿ ಎಚ್, ಟಿ ಟಿ. ನಮಗೆ ಯಾವ ಒಂದು ಇವೆಂಟಿನ ಪ್ರೊಬ್ಯಾಬಿಲಿಟಿ ಬೇಕಾಗಿದೆ? ವಾಟ್ ಈಸ್ ದ ಪ್ರೊಬ್ಯಾಬಿಲಿಟಿ ದ್ಯಾಟ್ ಅಟ್ ಲೀಸ್ಟ್ ಒನ್ ಟೇಲ್ ಆಕರ್ಸ್? ಮಿನಿಮಮ್ 1 ಟೇಲ್ ಮೇಲೆ ಬರತಕ್ಕಂಥ ಇವೆಂಟಿನ ಪ್ರೊಬ್ಯಾಬಿಲಿಟಿ ಬೇಕಾಗಿದೆ. ಹಾಗಾದರೆ ಮಿನಿಮಮ್ 1 ಟೇಲ್ ಬರುವ ಔಟ್ಕಮ್ಸ್ ಯಾವ್ಯಾವುದು ನೋಡಿ ಇಲ್ಲಿ. ಸೊ ಒಂದು ಇವೆಂಟನ್ನು ಕಾಲ್ ಮಾಡುವ. ಸೊ ಅದಕ್ಕಿಂತ ಪೂರ್ವದಲ್ಲಿ ಇಲ್ಲಿ ಎನ್ ಆಫ್ ಎಸ್, ಎಸ್ ಸೆಟ್ಟಲ್ಲಿ ಎಷ್ಟು ಔಟ್ಕಮ್ಸ್ ಇದೆ? 4. ಸೊ ಲೆಟ್ ಎ ಅಂದರೆ ಒಂದು ಇವೆಂಟನ್ನು ನಾವು ಹೆಸರಿಸೋಣ. ಲೆಟ್ ಎ ಈಕ್ವಲ್ ಟು ಗೆಟಿಂಗ್ ಅಟ್ ಲೀಸ್ಟ್ 1 ಟೇಲ್. ನಮಗೆ ಯಾವುದರ ಪ್ರೊಬ್ಯಾಬಿಲಿಟಿ ಬೇಕಾಗಿದೆ ಅದನ್ನು ಇಲ್ಲಿ ಡಿಫೈನ್ ಮಾಡಿ. ನಮಗೆ ಪ್ರೊಬ್ಯಾಬಿಲಿಟಿ ಆಫ್ ಗೆಟಿಂಗ್ ಅಟ್ ಲೀಸ್ಟ್ 1 ಟೇಲ್ ಬೇಕಾಗಿದೆ. ಅದಕ್ಕೆ ಎ ಅನ್ನೋದು ಏನು ಬರೆಯೋಣ ನಾವು? ಗೆಟಿಂಗ್ ಅಟ್ ಲೀಸ್ಟ್ 1 ಟೇಲ್. ಹಾಗೆ ಅಟ್ ಲೀಸ್ಟ್ 1 ಅಂದರೆ ಮಿನಿಮಮ್ 1 ಅಂತ. ಓಕೆ, ಸೊ ಮಿನಿಮಮ್ 1 ಟೇಲ್ ಇರಬೇಕಾದ್ರೆ ಯಾವ್ಯಾವ್ದು ಇವೆಂಟ್ಸ್ ಬರುತ್ತೆ ನೋಡಿ ಔಟ್ಕಮ್ಸು? ಹೆಚ್ ಟಿ, ಟಿ ಎಚ್, ಟಿ ಟಿ. ಎರಡಿದ್ರೂ ಆಗುತ್ತೆ. ನಮಗೆ ಮಿನಿಮಮ್ 1 ಆದರೆ ಟೇಲ್ ಇರಲೇಬೇಕಂತ ಹೇಳುತ್ತೆ. ಅದಕ್ಕೆ ಇದರಲ್ಲಿ 1 ಟೇಲ್ ಇದೆ, ಇದರಲ್ಲಿ 1 ಟೇಲ್ ಇದೆ, ಇದರಲ್ಲಿ 2 ಟೇಲ್ ಇದೆ. ಎಸ್, ಹಾಗಾದರೆ ಎನ್ ಆಫ್ ಎ ಸೆಟ್ಟಲ್ಲಿ ಎಷ್ಟು ಔಟ್ಕಮ್ಸ್ ಬಂತು ನೋಡಿ? 3. ಎಸ್, ಇವಾಗ ಪ್ರೊಬ್ಯಾಬಿಲಿಟಿ ಆಫ್ ಎ ಹೇಗೆ ಡಿಫೈನ್ ಮಾಡ್ತಾರೆ? ಎನ್ ಆಫ್ ಎ ಬೈ ಎನ್ ಆಫ್ ಎಸ್. ದೇರ್ ಫೋರ್ ಪ್ರೊಬ್ಯಾಬಿಲಿಟಿ ಆಫ್ ಎ ಇಸ್ ಪಿ ಆಫ್ ಎ ಈಸ್ ಎನ್ ಆಫ್ ಎ ಬೈ ಎನ್ ಆಫ್ ಎಸ್. ಎನ್ ಆಫ್ ಎ ಅಂದರೆ 3 ಇದೆ, ಎನ್ ಆಫ್ ಎಸ್ ಅಂದರೆ 4 ಇದೆ. ಲೆಟ್ಸ್ ಮೂವ್ ಆನ್ ಟು ಅನದರ್ ಎಕ್ಸಾಂಪಲ್. ನೋಡಿ, ಅ ಡೈ ಈಸ್ ಥ್ರೋನ್. ಒಂದು ದಾಳವನ್ನು ಎಸ್ತಿದ್ದಾರೆ. ಫೈಂಡ್ ದ ಪ್ರೊಬ್ಯಾಬಿಲಿಟಿ ಆಫ್ ಫಾಲೋಯಿಂಗ್ ಇವೆಂಟ್ಸ್. ಈ ಕೆಳಗಿರತಕ್ಕಂಥ ಕೆಲವು ಇವೆಂಟ್ಗಳ ಪ್ರೊಬ್ಯಾಬಿಲಿಟಿಯನ್ನು ಕೇಳಿದ್ದಾರೆ. ಮೊದಲನೇದು, ಅ ಪ್ರೈಮ್ ನಂಬರ್ ವಿಲ್ ಅಪಿಯರ್. ವಾಟ್ ಈಸ್ ದ ಪ್ರೊಬ್ಯಾಬಿಲಿಟಿ ಆಫ್ ಗೆಟಿಂಗ್ ಪ್ರೈಮ್ ನಂಬರ್ ಆನ್ ದ ಟಾಪ್? ಎರಡನೇದು, ಅ ನಂಬರ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 3 ವಿಲ್ ಅಪಿಯರ್. ದಾಳವನ್ನು ಎಸೆದಾಗ ಮೇಲೆ 3 ಆರ್ ಮೋರ್ ದ್ಯಾನ್ 3 ಇರಬೇಕು. ಥರ್ಡ್ ಒನ್, ಅ ನಂಬರ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 1 ವಿಲ್ ಅಪಿಯರ್. ಫೋರ್ತ್ ಒನ್, ಅ ನಂಬರ್ ಮೋರ್ ದ್ಯಾನ್ 6 ವಿಲ್ ಅಪಿಯರ್. ಅ ನಂಬರ್ ಲೆಸ್ ದ್ಯಾನ್ 6 ವಿಲ್ ಅಪಿಯರ್. ಸೊ ಇಲ್ಲಿ ಮುಖ್ಯವಾಗಿ ನಿಮಗೆ ಔಟ್ಕಮ್ಸನ್ನು ಬರಲಿಕ್ಕೆ ಬಂದರೆ ಪ್ರೊಬ್ಯಾಬಿಲಿಟಿಯನ್ನು ವೆರಿ ಈಸಿಯಾಗಿ ಫೈಂಡ್ ಔಟ್ ಮಾಡಬಹುದು. ಈಗ ನೋಡಿ, ಇಫ್ ಅ ಡೈ ಈಸ್ ಥ್ರೋನ್ ಒನ್ಸ್, ಒಂದು ಸಾರಿ ದಾಳವನ್ನು ಎಸೆದರೆ ಸ್ಯಾಂಪಲ್ ಸ್ಪೇಸ್ ಏನು ಬರುತ್ತೆ ಬರಿಬೇಕು. ಇಫ್ ಅ ಡೈ ಈಸ್ ಥ್ರೋನ್ ಒನ್ಸ್ ದೆನ್ ದ ಸ್ಯಾಂಪಲ್ ಸ್ಪೇಸ್ ಎಸ್ ಈಸ್ ಈಕ್ವಲ್ ಟು
1 2 3 4 5 6. ನೀವು ಕಲ್ತಿದ್ದೀರಾ ಹಾಗೆ ಸ್ಯಾಂಪಲ್ ಸ್ಪೇಸನ್ನು ಬರಿಬೇಕು. ಇವಾಗ ಮೊದಲನೇದೇನಿದೆ ನೋಡಿ, ಇಲ್ಲಿ ಎನ್ ಆಫ್ ಎಸ್ ಎಷ್ಟಾಯಿತು? 6 ಪಾಸಿಬಲ್ ಔಟ್ಕಮ್ಸ್. ಈಗ ಮೊದಲನೇದು ಲೆಟ್ ಎ ಈಕ್ವಲ್ ಟು, ಎ ಅಂದರೆ ಒಂದು ಇವೆಂಟ್ ಬರೀರಿ, ಅ ಪ್ರೈಮ್ ನಂಬರ್ ವಿಲ್ ಅಪಿಯರ್ ಆನ್ ದ ಟಾಪ್. ಮೇಲೆ ಪ್ರೈಮ್ ನಂಬರ್ ಬರಬೇಕು ಅಂತ. ಸೊ ಪ್ರೈಮ್ ನಂಬರ್ಸ್ ಯಾವ್ಯಾವುದು? 2 3 5 7 11 ಈ ಥರ ಬರುತ್ತೆ. ಸೊ ಈ ಇದರಲ್ಲಿ ಇರ್ತಕ್ಕಂಥವು ಪ್ರೈಮ್ ನಂಬರ್ಸ್ ಯಾವ್ಯಾವುದು? 2 3 5. ಸೊ ಹಾಗಾದರೆ ಎ ಸೆಟ್ಟಲ್ಲಿ ಎಷ್ಟು ಔಟ್ಕಮ್ಸ್ ಬಂತು? 3. ಸೊ ದೇರ್ ಫೋರ್ ಎನ್ ಆಫ್ ಎ ಈಸ್ 3. ಹಾಗಾದರೆ ಪ್ರೊಬ್ಯಾಬಿಲಿಟಿ ಆಫ್ ಎ, ಸೊ ಪ್ರೊಬ್ಯಾಬಿಲಿಟಿ ಆಫ್ ಎ ಈಸ್ ಎನ್ ಆಫ್ ಎ ಬೈ ಎನ್ ಆಫ್ ಎಸ್. ಸೊ 3 by 6, 3 1s are 3 2s are cancel ಮಾಡಿ, you will get 1 by 2 is the probability of A. ಸೆಕೆಂಡ್ ಒನ್ ನೋಡಿ, ಇದರಲ್ಲಿನೇ ಲೆಟ್ ಬಿ ಈಕ್ವಲ್ ಟು, ಸೆಕೆಂಡ್ ಇವೆಂಟ್ ಬಿ ಈಕ್ವಲ್ ಟು ಅ ನಂಬರ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 3 ವಿಲ್ ಅಪಿಯರ್. ಆ ದಾಳದ ಮೇಲೆ ನಂಬರ್ ಯಾವುದಾಗಿರಬೇಕು? ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 3. ಅಂದರೆ 3 ಇಂದ ಆಚೆ 3 4 5 6. ಸೊ ಬಿ ಸೆಟ್ಟಲ್ಲಿ, ಬಿ ಇವೆಂಟ್ನಲ್ಲಿ ಒಟ್ಟು 4 ಔಟ್ಕಮ್ಸ್ ಬಂತು. ಸೊ ಅದಕ್ಕೆ ಎನ್ ಆಫ್ ಬಿ ಈಸ್ 4. ಸೊ ಇವಾಗ ಪ್ರೊಬ್ಯಾಬಿಲಿಟಿ ಆಫ್ ಬಿ ಅನ್ನು ಕ್ಯಾಲ್ಕುಲೇಟ್ ಮಾಡೋಣ. ಸೊ ದೇರ್ ಫಾರ್ ಪ್ರೊಬ್ಯಾಬಿಲಿಟಿ ಆಫ್ ಬಿ ಈಸ್ ಎನ್ ಆಫ್ ಬಿ ಬೈ ಎನ್ ಆಫ್ ಎಸ್ 4 by 6. ಇದನ್ನು 2 2 2 3 ಅಂತ ಹೊಡೀರಿ. ಸೊ ಯು ವಿಲ್ ಗೆಟ್ 2 by 3. ಎಸ್, ಲೆಟ್ಸ್ ಮೂವ್ ಆನ್ ಟು ಫರ್ದರ್ ಥರ್ಡ್ ಒನ್. ಲೆಟ್ ಸಿ ಈಕ್ವಲ್ ಟು a number less than or equal to 1 will appear. C ಅನ್ನೋದು ಇವೆಂಟ್ ಏನಿದೆ, a number less than or equal to 1 will appear. So less than or equal to 1 ಅಂದರೆ ಯಾವ್ದು ಬರುತ್ತೆ? Only 1, ನಂಬರ್ 1. ಸೊ ನಂಬರ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 1 ಅಂತ ಹೇಳಿದ್ರೆ ಇದೇ ಒಂದು ಔಟ್ಕಮ್. ಹಾಗಾದರೆ ಎನ್ ಆಫ್ ಸಿ, ಸಿನಲ್ಲಿ ಎಷ್ಟು ಔಟ್ಕಮ್ಸ್ ಇದೆ? ಓನ್ಲಿ 1. ಸೊ ಅದಕ್ಕೆ probability of C is n of C by n of S, which is 1 by 6. Fourth one ಏನಿದೆ ನೋಡಿ, fourth one is let us call D ಅಂದರೆ a number more than 6 will appear. more than 6 will appear. ಹಾಗಾದರೆ more than 6 ಅನ್ನೋದು ಯಾವ್ದಾರ ಇದೆಯಾ ಔಟ್ಕಮ್ಮು? ಇಲ್ಲ, ಅದರಲ್ಲಿ ಇರೋದು ಮ್ಯಾಕ್ಸಿಮಮ್ 6 ವರೆಗೆ, 1 2 3 4 5 6. ಅದಕ್ಕೆ ಇಲ್ಲೇನಾಗುತ್ತೆ, ಅ ನಂಬರ್ ಮೋರ್ ದ್ಯಾನ್ 6 ವಿಲ್ ಅಪಿಯರ್ ಅಂದರೆ ಇದು ಇಂಪಾಸಿಬಲ್ ಇವೆಂಟ್, ಇದರಲ್ಲಿ ಯಾವ ಔಟ್ಕಮ್ಮು ಬರೋಲ್ಲ. ಓಕೆ, ಸೊ ಹಾಗಾದರೆ ಇದು ನಲ್ ಸೆಟ್. ಹಾಗಾದರೆ ಡಿ ಅಂತಕ್ಕಂಥ ಇವೆಂಟಲ್ಲಿ ಎಷ್ಟು ಔಟ್ಕಮ್ಸ್ ಇದೆ? 0. ಸೊ ಎನ್ ಆಫ್ ಡಿ ಈಸ್ 0. ಹಾಗಾದರೆ ಇದರ ಪ್ರೊಬ್ಯಾಬಿಲಿಟಿ ಸಹಿತ 0 ಆಗುತ್ತೆ. ಸೊ ಪಿ ಆಫ್ ಡಿ ಅಂದರೆ ಎನ್ ಆಫ್ ಡಿ ಬೈ ಎನ್ ಆಫ್ ಎಸ್, ದಟ್ ಈಸ್ 0 by 6 ಅಂದರೆ 0. ಲೆಟ್ಸ್ ಮೂವ್ ಆನ್ ಟು ಅನದರ್ ಫಿಫ್ತ್ ಒನ್. ಲೆಟ್ ಇ ಅಂದರೆ ಅ ನಂಬರ್ ಲೆಸ್ ದ್ಯಾನ್ 6 ವಿಲ್ ಅಪಿಯರ್. ಲೆಸ್ ದ್ಯಾನ್ 6 ಅಂದರೆ ಯಾವ್ಯಾವ ನಂಬರ್ಸ್ ಬರುತ್ತೆ? 1ರಿಂದ 5ರವರೆಗೆ, 1 2 3 4 5. ಹಾಗಾದರೆ ಈ ಸೆಟ್ಟಲ್ಲಿ ಎಷ್ಟು ಔಟ್ಕಮ್ಸ್ ಬಂತು? 5. ಅಂದರೆ ಎನ್ ಆಫ್ ಇ ಈಸ್ 5. ಸೊ ದೇರ್ ಫಾರ್ ಪ್ರೊಬ್ಯಾಬಿಲಿಟಿ ಆಫ್ ಇ ಈಸ್ ಎನ್ ಆಫ್ ಇ ಬೈ ಎನ್ ಆಫ್ ಎಸ್, ದಟ್ ಈಸ್ 5 by 6. ವೆರಿ ಈಸಿ. ನೀವು ಇಲ್ಲಿ ಮುಖ್ಯವಾಗಿ ಔಟ್ಕಮ್ಸನ್ನು ಬರೆಯೋದು ಗೊತ್ತಿರಬೇಕು ನಿಮಗೆ. ಔಟ್ಕಮ್ಸನ್ನು ಸರಿಯಾಗಿ ಬರೆದ್ರೆ ಪ್ರೊಬ್ಯಾಬಿಲಿಟಿಯನ್ನು ವೆರಿ ಈಸಿಲಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಸಿಕ್ಸ್ತ್ ಒನ್ ನೋಡಿ, ಅಥವಾ ಫೋರ್ತ್ ಮೇನ್ ಎಕ್ಸಸೈಸ್ 16.3ನಲ್ಲಿ ಫೋರ್ತ್ ಒನ್. ಅ ಕಾರ್ಡ್ ಈಸ್ ಸೆಲೆಕ್ಟೆಡ್ ಫ್ರಮ್ ಅ ಪ್ಯಾಕ್ ಆಫ್ 52 ಕಾರ್ಡ್ಸ್. ನಮಗೆಲ್ಲ ಗೊತ್ತಿದೆ, ಪ್ಯಾಕ್ ಆಫ್ 52 ಪ್ಲೇಯಿಂಗ್ ಕಾರ್ಡ್ಸ್. ಏನೋ ಒಂದು ಪ್ಯಾಕಲ್ಲಿ ಎಷ್ಟಿರುತ್ತೆ? 52 ಪ್ಲೇಯಿಂಗ್ ಕಾರ್ಡ್ಸ್ ಇರುತ್ತೆ. ಅದರಿಂದ ಏನು ಮಾಡಿದ್ದಾರೆ, ಅ ಕಾರ್ಡ್ ಈಸ್ ಸೆಲೆಕ್ಟೆಡ್. ಆ ಒಂದು 52 ಪ್ಯಾಕಲ್ಲಿರ್ತಕ್ಕಂತಹ
ಒಂದು ಕಾರ್ಡನ್ನು ಪಿಕ್ ಮಾಡಿದ್ದಾರೆ. ಏನು ಕೇಳಿದ್ದಾರೆ ನೋಡಿ, ಹೌ ಮೆನಿ ಪಾಯಿಂಟ್ಸ್ ಆರ್ ದೇರ್ ಇನ್ ದ ಸ್ಯಾಂಪಲ್ ಸ್ಪೇಸ್. ನೀವು ಸ್ಯಾಂಪಲ್ ಸ್ಪೇಸನ್ನು ಈಗ ನೀವು 52 ಪ್ಲೇಯಿಂಗ್ ಕಾರ್ಡ್ಸಿಂದ ಒಂದೊಂದನ್ನು ತೆಗಿತಾ ಹೋಗಿ ಅದನ್ನು ನೋಟ್ ಮಾಡ್ತಾ ಹೋಗಿ ಯಾವ್ದು ಬಂದಿದೆ ಅಷ್ಟು ಬರೆದಾಗ ನಿಮಗೆ ಏನೇನು ಪಾಸಿಬಲ್ ಔಟ್ಕಮ್ಸ್ ಬರುತ್ತೆ ಅಂತ ಅದನ್ನು ಕೇಳಿದರೆ. ಹೌ ಮೆನಿ ಪಾಯಿಂಟ್ಸ್ ಆರ್ ದೇರ್ ಇನ್ ದ ಸ್ಯಾಂಪಲ್ ಸ್ಪೇಸ್. ಕ್ಲಿಯರಾಗಿ ಎಷ್ಟಾಗುತ್ತೆ? 52 ಬರುತ್ತೆ. ಸ್ಯಾಂಪಲ್ ಸ್ಪೇಸಲ್ಲಿ ಔಟ್ಕಮ್ಸ್ ಏನು ಬರುತ್ತೆ? 52 ಕಾರ್ಡ್ಸ್ ಇರೋದ್ರಿಂದ, ಡಿಫ್ರೆಂಟ್ ಕಾರ್ಡ್ಸ್ ಇರೋದ್ರಿಂದ 52 ಡಿಫ್ರೆಂಟ್ ಕಾರ್ಡ್ಸ್ನ ಹೆಸರು ನೀವಲ್ಲಿ ಬರಿಬೋದು, ನೋಟ್ ಮಾಡ್ಕೊಳ್ಬೋದು. ಅದಕ್ಕೆ ದೇರ್ ವಿಲ್ ಬಿ 52 ಸ್ಯಾಂಪಲ್ ಪಾಯಿಂಟ್ಸ್. ಅದನ್ನು ಬರೆಯೋಣ. ಸೆಕೆಂಡ್ ಒನ್ ಇದೆ ನೋಡಿ, ಕ್ಯಾಲ್ಕುಲೇಟ್ ದ ಪ್ರೊಬ್ಯಾಬಿಲಿಟಿ ದ್ಯಾಟ್ ದ ಕಾರ್ಡ್ ಈಸ್ ಅನ್ ಏಸ್ ಆಫ್ ಸ್ಪೇಡ್ಸ್. ಕಾರ್ಡ್ಗಳ ಬಗ್ಗೆ ಮಾಹಿತಿ ಇರಬೇಕು ನಿಮಗೆ, ಏಸ್ ಆಫ್ ಸ್ಪೇಡ್ಸ್ ಅಂದರೆ ಏನು ಅಂತ. ಓಕೆ, ಅದನ್ನು ಹೇಳ್ತೀನಿ ನಾನು. ಥರ್ಡ್ ಒನ್ ಏನು ಕೇಳಿದರೆ, ಕ್ಯಾಲ್ಕುಲೇಟ್ ದ ಪ್ರೊಬ್ಯಾಬಿಲಿಟಿ ದ್ಯಾಟ್ ದಿ ಕಾರ್ಡ್ ಈಸ್ ಆನ್ ಏಸ್, ಆಮೇಲೆ ಅ ಬ್ಲ್ಯಾಕ್ ಕಾರ್ಡ್ ಅಂತ ಕೇಳಿದ್ದಾರೆ ನೋಡಿ. ಅ ಕಾರ್ಡ್ ಈಸ್ ಸೆಲೆಕ್ಟೆಡ್ ಫ್ರಮ್ ಅ ಪ್ಯಾಕ್ ಆಫ್ 52 ಕಾರ್ಡ್ಸ್. ಹೌ ಮೆನಿ ಪಾಯಿಂಟ್ಸ್ ಆರ್ ದೇರ್ ಇನ್ ದ ಸ್ಯಾಂಪಲ್ ಸ್ಪೇಸ್ ಕೇಳಿದ್ದಾರೆ. ಕ್ಯಾಲ್ಕುಲೇಟ್ ದ ಪ್ರೊಬ್ಯಾಬಿಲಿಟಿ ದ್ಯಾಟ್ ಅ ಕಾರ್ಡ್ ಈಸ್ ಅನ್ ಏಸ್ ಆಫ್ ಸ್ಪೇಡ್ಸ್. ಕ್ಯಾಲ್ಕುಲೇಟ್ ದಟ್ ಪ್ರೊಬ್ಯಾಬಿಲಿಟಿ ದ್ಯಾಟ್ ಅ ಕಾರ್ಡ್ ಈಸ್ ಅನ್ ಏಸ್ ಆ್ಯಂಡ್ ಇಟ್ ಈಸ್ ಅ ಬ್ಲ್ಯಾಕ್ ಕಾರ್ಡ್. ಎಸ್ ನೋಡಿ ಆನ್ಸರ್. A card is selected from pack of 52 cards. ಅದಕ್ಕೆ ಸ್ಯಾಂಪಲ್ ಪಾಯಿಂಟ್ಸ್, ದೆನ್ ಸ್ಯಾಂಪಲ್ ಪಾಯಿಂಟ್ಸ್ ಇನ್ ದ ಸ್ಯಾಂಪಲ್ ಸ್ಪೇಸ್ ಎಷ್ಟು ಬರುತ್ತೆ? 52 ಅಂತ ನಾನು ಹೇಳಿದೆ. ಯಾಕಂದರೆ ಇರೋದೇ 52 ಕಾರ್ಡ್ಸ್. ನೀವು ಒಂದೊಂದು ಕಾರ್ಡ್ ತೆಗೆದು ನೋಟ್ ಮಾಡ್ತಾ ಹೋದರೆ ನಿಮಗೆ ಔಟ್ಕಮ್ಸ್ ಏನು ಬರ್ಬೋದು? 1 ಅಂದರೆ ಎ ಅನ್ನೋ ನಿಮಗೆಲ್ಲ ಗೊತ್ತಿದೆ. ಪ್ಲೇಯಿಂಗ್ ಕಾರ್ಡ್ಸಲ್ಲಿ ಎ ಅಂತಕ್ಕಂಥದ್ದು ಸ್ಟಾರ್ಟ್ ಆಗುತ್ತೆ. ಎ, ನೆಕ್ಸ್ಟ್ 2, 3, 4, 5, 6, 7, 8, 9, 10, ಜೆ, ಕ್ಯೂ, ಕೆ. ಒಟ್ಟು 13 ಕಾರ್ಡ್ಸ್ ಇರುತ್ತೆ. 13 ಇಂಟು 4, ಒಂದೊಂದು ಕಾರ್ಡು 4 ಡಿಸೈನ್ದಿರುತ್ತೆ. ಓಕೆ, ಎಸ್. ಅದಕ್ಕೆ ಸ್ಯಾಂಪಲ್ ಪಾಯಿಂಟ್ಸ್ ಇನ್ ದ ಸ್ಯಾಂಪಲ್ ಸ್ಪೇಸ್ ಎಷ್ಟು ಬರುತ್ತೆ? 52 ಬರುತ್ತೆ. ಇಫ್ ಅ ಕಾರ್ಡ್ ಈಸ್ ಸೆಲೆಕ್ಟೆಡ್ ಫ್ರಮ್ ಪ್ಯಾಕ್ ಆಫ್ 52 ಕಾರ್ಡ್ಸ್. ಅದಕ್ಕೆ ಎನ್ ಆಫ್ ಎಸ್ ಅಂದರೆ 52 ಆಗುತ್ತೆ. ಸೆಕೆಂಡ್ ಒನ್ ನೋಡಿ ಏನು ಕೇಳಿದ್ದಾರೆ. ಸೆಕೆಂಡ್ ಒನ್ ನಮಗೆ ಲೆಟ್ ಎ ಬಿ ದ ಇವೆಂಟ್ ಇನ್ ವಿಚ್ ದ ಕಾರ್ಡ್ ಡ್ರಾನ್ ಈಸ್ ಆನ್ ಏಸ್ ಆಫ್ ಸ್ಪೇಡ್ಸ್. ನೋಡಿ, ಎ ಅನ್ನೋದು ಇವೆಂಟ್ ಅನ್ನೋಣ. ಯಾವ್ದು ಇವೆಂಟು? ನೀವು ಕಾರ್ಡನ್ನು ಡ್ರಾ ಮಾಡ್ತಿರಲ್ಲ, ಅದು ಯಾವುದಾಗಿರಬೇಕು? ಈಸ್ ಅನ್ ಏಸ್ ಆಫ್ ಸ್ಪೇಡ್ಸ್. ಹಾಗಾದರೆ ಎನ್ ಆಫ್ ಎ ಎಷ್ಟು ಬರುತ್ತೆ? 1 ಬರುತ್ತೆ. ಯಾಕಂತಂದರೆ ಆ ಏಸ್ ಅನ್ನೋದು ಸ್ಪೇಡ್ ಡಿಸೈನಲ್ಲಿ ಓನ್ಲಿ 1 ಕಾರ್ಡ್ ಇರುತ್ತೆ. ಅಷ್ಟು 52 ಕಾರ್ಡ್ಸಲ್ಲಿ ಏಸ್ ಆಫ್ ಸ್ಪೇಡ್ಸ್, ಏಸ್ ಆಫ್ ಹಾರ್ಟ್ ಬರುತ್ತೆ, ಏಸ್ ಆಫ್ ಡೈಮಂಡ್ ಬರುತ್ತೆ. ಓಕೆ, ಸೊ ಏಸ್ ಆಫ್ ಸ್ಪೇಡ್ಸ್ ಅನ್ನೋದು ಓನ್ಲಿ 1 ಇರುತ್ತೆ 52 ಕಾರ್ಡ್ಸಲ್ಲಿ. ಅದಕ್ಕೆ ಎನ್ ಆಫ್ ಎ ಅಂದರೆ 1. ಅದಕ್ಕೆ ನೋಡಿ ಇಲ್ಲಿ ಪ್ರೊಬ್ಯಾಬಿಲಿಟಿ ಆಫ್ ದಿಸ್, ಪ್ರೊಬ್ಯಾಬಿಲಿಟಿ ಆಫ್ ಎ ಈಸ್ ಎನ್ ಆಫ್ ಎ ಬೈ ಎನ್ ಆಫ್ ಎಸ್, ದಟ್ ಈಸ್ 1/52 ಬರುತ್ತೆ. ಅದೇ ರೀತಿ ನೋಡಿ ಥರ್ಡ್ ಒನ್ ಸಿ ಏನು ಕೇಳಿದ್ದಾರೆ? ಯಾವ ಇವೆಂಟು? ಲೆಟ್ ಅಸ್ ಕಾಲ್ ಇಟ್ ಆಸ್ ಲೆಟ್ ಇ ಬಿ ದ ಇವೆಂಟ್ ಇನ್ ವಿಚ್ ದ ಕಾರ್ಡ್ ಡ್ರಾನ್ ಈಸ್ ಆನ್ ಏಸ್. ಕಾರ್ಡ್ ಡ್ರಾ ಮಾಡಿರೋದು ಏನಾಗಿರಬೇಕು? ಏಸ್ ಆಗಿರಬೇಕು. ಸೊ ಅಲ್ಲಿ ಏಸ್ ಆಫ್ ಸ್ಪೇಡ್ಸ್ ಇತ್ತು, ಇಲ್ಲಿ ಖಾಲಿ ಏಸ್ ಆಗಿರಬೇಕು. ಸೊ ಎಷ್ಟು ಏಸ್ ಇರುತ್ತೆ ಒಂದು ಕಾರ್ಡ್, ಒಂದು ಪ್ಲ್ಯಾಕಲ್ಲಿ 4 ಏಸ್ ಇರುತ್ತೆ, 4 ಏಸ್ ಇರುತ್ತೆ. ಓಕೆ, ಸೊ ಸಿನ್ಸ್ ದೇರ್ ಆರ್ 4 ಏಸಸ್ ಇನ್ ಅ ಪ್ಯಾಕ್ ಆಫ್ 52 ಕಾರ್ಡ್ಸ್, ಹಾಗಾದರೆ ಎನ್ ಆಫ್ ದಿಸ್ ಇ, ಎನ್ ಆಫ್ ಇ ಅಂದರೆ ಎಷ್ಟು ಬರುತ್ತೆ? 4 ಬರುತ್ತೆ. 4 ಆಪ್ಷನ್ಸ್ ಇದೆ ನಮಗೆ. ಒಂದು ಕಾರ್ಡನ್ನು ಸೆಲೆಕ್ಟ್ ಮಾಡಿದ್ರೆ ಏಸ್ ಬರತಕ್ಕಂತಹ ಚಾನ್ಸಸ್ ಎಷ್ಟು? 4 ಡಿಫ್ರೆಂಟ್ ಏಸಸ್ ಇದೆ ಅಲ್ಲಿ. ಅದಕ್ಕೆ ಎನ್ ಆಫ್ ಇ ಈಸ್ 4. ಹಾಗಾದರೆ ಪ್ರೊಬ್ಯಾಬಿಲಿಟಿ ಆಫ್ ಇ ಏನಾಗುತ್ತೆ ನೋಡಿ. ಪ್ರೊಬ್ಯಾಬಿಲಿಟಿ ಆಫ್ ಇ ಈಸ್ ಎನ್ ಆಫ್ ಇ ಬೈ ಎನ್ ಆಫ್ ಎಸ್. ಸೊ 4/52.
ನೀವು ಬೇಕಂದ್ರೆ ಸಿಂಪ್ಲಿಫೈ ಮಾಡಿ, ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಯು ವಿಲ್ ಗೆಟ್ 1/13. ಓಕೆ, 13 4 52, 4 1 4 13. ಎಸ್, ಇದರಲ್ಲಿ ಸಿದಲ್ಲಿ ಸೆಕೆಂಡ್ ಒನ್ ಇನ್ನೊಂದು ಇವೆಂಟ್ ಪ್ರೊಬಬಿಲಿಟಿ ಕೇಳಿದರೆ, ಲೆಟ್ ಎಫ್ ಬಿ ದ ಇವೆಂಟ್ ಇನ್ ವಿಚ್ ದ ಕಾರ್ಡ್ ಡ್ರಾನ್ ಈಸ್ ಬ್ಲ್ಯಾಕ್ ಅಂತ ಕೇಳಿದ್ದಾರೆ. ಕಾರ್ಡನ್ನು ಡ್ರಾ ಮಾಡಿರೋದು ಯಾವುದಾಗಿರಬೇಕು? ಬ್ಲ್ಯಾಕ್ ಆಗಿರಬೇಕು. ಸೊ ಸಿನ್ಸ್ ದೇರ್ ಆರ್ 26 ಬ್ಲ್ಯಾಕ್ ಕಾರ್ಡ್ಸ್ ಇನ್ ಅ ಪ್ಯಾಕ್ ಆಫ್ 52 ಕಾರ್ಡ್ಸ್, ನಮಗೆಲ್ಲ ಗೊತ್ತಿದೆ ಆ 52 ಪ್ಲೇಯಿಂಗ್ ಕಾರ್ಡ್ಸಲ್ಲಿ ಅರ್ಧ ಬ್ಲ್ಯಾಕ್ ಕಲರ್ದಿರುತ್ತೆ, ಅರ್ಧ ರೆಡ್ ಕಲರ್ದಿರುತ್ತೆ. ಓಕೆ, ಸೊ ಅದಕ್ಕೆ ದೇರ್ ಆರ್ 26 ಬ್ಲ್ಯಾಕ್ ಕಲರ್ಸ್ ಇನ್ ಎ ಪ್ಯಾಕ್ ಆಫ್ 52 ಕಾರ್ಡ್ಸ್. ಅದಕ್ಕೆ ನಮಗೆ ಎಫ್ ಅಂದರೆ ಏನಿದೆ? ಬ್ಲ್ಯಾಕ್ ಕಾರ್ಡನ್ನು ಡ್ರಾ ಮಾಡಿರ್ತಕ್ಕಂಥ ಪ್ರೊಬ್ಯಾಬಿಲಿಟಿ ಎಷ್ಟು ಅಂತ. ಅದಕ್ಕೆ ಎನ್ ಆಫ್ ಎಫ್ ಅಂದರೆ 26. ಬ್ಲ್ಯಾಕ್ ಕಾರ್ಡ್ ಬರೋದು ಸಾಧ್ಯತೆ ಎಷ್ಟು? 26 ಇರುತ್ತೆ. ಓಕೆ, ಸೊ ಅದಕ್ಕೆ ಪ್ರೊಬ್ಯಾಬಿಲಿಟಿ ಆಫ್ ಎಫ್ ಈಸ್ ಎನ್ ಆಫ್ ಎಫ್ ಬೈ ಎನ್ ಆಫ್ ಎಸ್, ದಟ್ ಈಸ್ 26/52. ಸೊ ಕ್ಯಾಲ್ಕುಲೇಟ್ ಮಾಡಿ, 26 1s are 26 2s are, you will get 1/2. Yes. Let's move on to another example. Question number 5th one. Nodi. A fair coin with 1 marked on one face and 6 on other. ಒಂದು ಕಾಯಿನ್ ಇದೆ, ಅದರ ಮೇಲೆ ಏನು ಮಾರ್ಕ್ ಮಾಡಿದ್ದಾರೆ? ಒಂದು ಸೈಡ್ಗೆ 1 ಅಂತ ಮಾರ್ಕ್ ಮಾಡಿದ್ದಾರೆ, ಇನ್ನೊಂದು ಬದಿಗೆ 6 ಅಂತ ಮಾರ್ಕ್ ಮಾಡಿದ್ದಾರೆ. ಆಮೇಲೆ ಆ್ಯಂಡ್ ಅ ಫೇರ್ ಡೈ ಆರ್ ಬೋತ್ ಟಾಸ್ಡ್. ಆ ಕಾಯಿನು ಮತ್ತು ಇನ್ನೊಂದು ಫೇರ್ ಡೈ ಅಂದರೆ ಆ ಡೈ ಮೇಲೆ 1 ರಿಂದ 6 ಮುಖಗಳನ್ನು ಮಾರ್ಕ್ ಮಾಡಿದ್ದಾರೆ. 1 2 3 4 5 6, ಅದು ಫೇರ್ ಡೈ. ಈ ಎರಡನ್ನು ಏನು ಮಾಡಿದ್ದಾರೆ? ಟಾಸ್ ಮಾಡಿದ್ದಾರೆ. ಕಾಯಿನನ್ನು ಎಸ್ತಿದ್ದಾರೆ ಮತ್ತು ದಾಳವನ್ನು ಎಸ್ತಿದ್ದಾರೆ. ಕಾಯಿನ್ ಮೇಲೆ 1 ಮತ್ತು 6 ಅಂತ ಬರೆದಿದೆ, ನಾಟ್ ಹೆಡ್ ಆ್ಯಂಡ್ ಟೇಲ್. ಅದಕ್ಕೆ ಫೈಂಡ್ ದ ಪ್ರೊಬ್ಯಾಬಿಲಿಟಿ ದ್ಯಾಟ್ ದ ಸಮ್ ಆಫ್ ನಂಬರ್ಸ್ ದ್ಯಾಟ್ ಟರ್ನ್ ಅಪ್ ಈಸ್. ಆ ಎರಡೂ ಮುಖಗಳ ಮೇಲಿನ ನಾವು ನಂಬರ್ಸನ್ನು ಆ್ಯಡ್ ಮಾಡಿದರೆ ಏನಾಗಿರಬೇಕು? 3 ಆಗಿರಬೇಕು ಮತ್ತು 12 ಆಗಿರಬೇಕು. ಅಂಥ ಇವೆಂಟ್ನ ಪ್ರೊಬ್ಯಾಬಿಲಿಟಿ ಕೇಳಿದ್ದಾರೆ. ಟೋಟಲ್ ಮಾಡಿದರೆ 3 ಆಗಿರಬೇಕು. ಅಂಥ ಔಟ್ಕಮ್ಸ್ ಯಾವುದು ಬರುತ್ತೆ ಬರಿಬೇಕು, ಅದರ ಪ್ರೊಬ್ಯಾಬಿಲಿಟಿ. ಇನ್ನೊಂದು ಟೋಟಲ್, ಆ ಮುಖಗಳ ಮೇಲೆ ನಂಬರನ್ನು ಆ್ಯಡ್ ಮಾಡಬೇಕು, ಟೋಟಲ್ ಅನ್ನೋದು 12 ಬರಬೇಕು. ಅಂಥವು ಎಷ್ಟು ಔಟ್ಕಮ್ಸ್ ಬರುತ್ತೆ ಅನ್ನೋದು ಪಟ್ಟಿ ಮಾಡಿ ಪ್ರೊಬ್ಯಾಬಿಲಿಟಿಯನ್ನು ಫೈಂಡ್ ಔಟ್ ಮಾಡಿ. ಎಸ್, ಮೊದಲೀಗ ಸ್ಯಾಂಪಲ್ ಸ್ಪೇಸ್ ಬರೆಯೋಣ. ಕಾಯಿನ್ ಮತ್ತು ದಾಳವನ್ನು ಎಸೆದಾಗ ಕಾಯಿನ್ ಮೇಲೆ 1 ಬರ್ಬೋದು, ದಾಳದ ಮೇಲೆ 1 ಬರ್ಬೋದು. ಕಾಯಿನ್ ಮೇಲೆ 1 ಬರ್ಬೋದು, ದಾಳದ ಮೇಲೆ 2 ಬರ್ಬೋದು. ಓಕೆ, ಸೊ ಅದಕ್ಕೆ ಸ್ಯಾಂಪಲ್ ಸ್ಪೇಸ್ ಏನು ಬರುತ್ತೆ ನೋಡಿ. ಸೊ ಹಿಯರ್ ಸ್ಯಾಂಪಲ್ ಸ್ಪೇಸ್ ಏನು ಬರುತ್ತೆ? 1 1 1 2 1 3 1 4 1 5 1 6. ಅಂದರೆ ಕಾಯಿನ್ ಮೇಲೆ 1 ಬರ್ಬೋದು, ದಾಳದ ಮೇಲೆ 1 2 3 4 5 6 ಯಾವ ಥರ ಬರ್ಬೋದು. ಇಲ್ಲ ಅಂತ ಹೇಳಿದರೆ ಕಾಯಿನ್ ಮೇಲೆ ಇನ್ನೊಂದು ಮುಖ ಯಾವುದಿದೆ? 6 ಇದೆ. ಕಾಯಿನ್ ಮೇಲೆ 6 ಬಂದು ದಾಳದ ಮೇಲೆ 1 2 3 4 5 6 ಯಾವ್ದಾರ ಬರ್ಬೋದು. ಹಾಗಾದಾಗ ಇದರಲ್ಲಿ ಔಟ್ಕಮ್ಸ್ ಎಷ್ಟು ಬರುತ್ತೆ ಅಂದರೆ ಒಟ್ಟು 12 ಬರುತ್ತೆ. ಸೊ ದೇರ್ ಫಾರ್ ಎನ್ ಆಫ್ ಎಸ್ ಈಸ್ 12. ನಿಮಗೆ ಯಾವುದು ಪ್ರೊಬ್ಯಾಬಿಲಿಟಿ ಕೇಳಿದ್ದಾರೆ ನೋಡಿ? ಫಸ್ಟ್ ಒನ್, ಆ ಇವೆಂಟ್ಗೆ ಹೆಸರು ಕೊಡಿ. ಲೆಟ್ ಇ ಬಿ ದ ಇವೆಂಟ್ ಇನ್ ವಿಚ್ ದ ಸಮ್ ಆಫ್ ನಂಬರ್ಸ್ that turn up is 3. ಮೇಲೆ ಬಂದಂಥ ನಂಬರ್ಸನ್ನು ಆ್ಯಡ್ ಮಾಡಿದಾಗ 3 ಆಗಿರಬೇಕು ಅಂತ. ಸೊ ಹಾಗಾದರೆ ಎ ಸೆಟ್ಟಲ್ಲಿ ಯಾವ್ಯಾವುದು ಔಟ್ಕಮ್ಸ್ ಬರುತ್ತೆ ನೋಡಿ. ಕೂಡಿದರೆ 3 ಆಗಬೇಕಂತ ಹೇಳಿದರೆ ಆ ಔಟ್ಕಮ್ಸ್ ಯಾವುದು? 1 2, ಇದು ಒಂದೇ ಬರುತ್ತೆ. ನೀವು ಹಿಂದೆ ನೋಡ್ಬೋದು, ಇವೆರಡನ್ನು ಕೂಡಿದ್ರೆ 3 ಆಗುತ್ತೆ. ಇನ್ನು ಬೇರೆ ಯಾವ ಔಟ್ಕಮ್ಸು ಇಲ್ಲಿ ನಿಮಗೆ ಇಲ್ಲ. ಕೂಡಿದರೆ 3 ಆಗೋದು ಇದು ಒಂದೇ. ಓಕೆ, ಸೊ ಹಾಗಾದರೆ ಏನು ಬರುತ್ತೆ ನೋಡಿ? ಎನ್ ಆಫ್ ಎ ಅಂದರೆ ಓನ್ಲಿ 1 ಔಟ್ಕಮ್, ದಟ್ ಈಸ್ 1 2. ಹಾಗಾದರೆ ಪ್ರೊಬ್ಯಾಬಿಲಿಟಿ ಆಫ್ ದಿಸ್ ಇವೆಂಟ್ ಪಿ ಆಫ್ ಎ ಈಸ್ 1 by, ದಟ್ ಈಸ್ ಎನ್ ಆಫ್ ಎ ಬೈ ಎನ್ ಆಫ್ ಎಸ್. ಸೊ 1/12. ಸೆಕೆಂಡ್ ಒನ್ ಏನಿದೆ ನೋಡಿ, ಸೆಕೆಂಡ್ ಒನ್ಗೆ ಒಂದು ಬಿ ಅಂತ ಹೆಸರು ಕೊಡೋಣ. ಲೆಟ್ ಬಿ ಬಿ ದ ಇವೆಂಟ್ ಇನ್ ವಿಚ್ ದ ಸಮ್ ಆಫ್ ದ ನಂಬರ್ಸ್ that turns up is 12.
ಕೂಡಿದರೆ ಟೋಟಲ್ 12 ಆಗಬೇಕಂತ. ಸೊ ಅಂಥ ಔಟ್ಕಮ್ಸ್ ಯಾವ್ಯಾವ್ದು ಇದನ್ನು ಬರೀರಿ. ಸೊ ಬಿ ಅಂದರೆ ಔಟ್ಕಮ್ಸ್ ಯಾವ್ದು ಬರುತ್ತೆ? 6,6. ಇದು ಒಂದೇ ಔಟ್ಕಮ್, ಎರಡನ್ನು ಸೇರಿಸಿದ್ರೆ 12 ಆಗೋದು. ಹೀಗಾದಾಗ ಪ್ರೊಬ್ಯಾಬಿಲಿಟಿ ಆಫ್ ಬಿ ಇಸ್ ಎನ್ ಆಫ್ ಬಿ ಬೈ ಎನ್ ಆಫ್ ಎಸ್. ಸೊ ಅದಕ್ಕೆ ಇಟ್ ಈಸ್ ಅಗೇನ್ 1/12. ಲೆಟ್ಸ್ ಮೂವ್ ಆನ್ ಟು ಅನದರ್ ಎಕ್ಸಾಂಪಲ್. ನೋಡಿ, ಕ್ವಶನ್ ನಂಬರ್ 6. There are 4 men and 6 women on the city council. ಒಂದು ಸಿಟಿ ಕೌನ್ಸಿಲಲ್ಲಿ 4 men ಇದ್ದಾರೆ, ಆಮೇಲೆ 6 women ಇದ್ದಾರೆ. If one council member is selected for a committee at random, ಒಂದು ಕಮಿಟಿಯನ್ನು ಫಾರ್ಮ್ ಮಾಡಬೇಕಾಗಿದೆ. ಅದರ ಸಲುವಾಗಿ ಇಲ್ಲಿರ್ತಕ್ಕಂಥ 4 men ಮತ್ತು 6 womenಗಳಿಂದ ಒಬ್ಬರನ್ನು ನಾವು ಆಯ್ಕೆ ಮಾಡಿಕೊಂಡ್ರೆ, if one council member is selected for a committee at random, how likely it is that it is a woman? ಅಂದರೆ ಆ ಸೆಲೆಕ್ಟ್ ಮಾಡಿದಂತಹ ಕ್ಯಾಂಡಿಡೇಟ್ ವುಮೆನ್ನೇ ಆಗಿರುವ ಒಂದು ಪ್ರೊಬ್ಯಾಬಿಲಿಟಿ ಎಷ್ಟು ಅಂತ ಕೇಳಿದ್ದಾರೆ. ಓಕೆ, ಸೊ ಹಾಗಾದರೆ ಇಲ್ಲಿ ನೋಡೋಣ. ದ ಸ್ಯಾಂಪಲ್ ಸ್ಪೇಸ್ ಕಂಟೈನ್ಸ್, ಇಲ್ಲಿ ಸ್ಯಾಂಪಲ್ ಸ್ಪೇಸಲ್ಲಿ ಎಷ್ಟು 4 ಜನ ಪುರುಷರಿದ್ದಾರೆ ಮತ್ತು 6 ಜನ ಮಹಿಳೆಯರಿದ್ದಾರೆ. ಸೊ ಅದಕ್ಕೆ ಸ್ಯಾಂಪಲ್ ಸ್ಪೇಸಲ್ಲಿ ಒಟ್ಟು 10 ಎಲಿಮೆಂಟ್ಸ್ ಬರುತ್ತೆ, 10 ಮೆಂಬರ್ಸ್ ಬರ್ತಾರೆ. ಅದಕ್ಕೆ ಎನ್ ಆಫ್ ಎಸ್ ಅನ್ನೋದಿಲ್ಲಿ 10 ಆಗುತ್ತೆ. ಎಸ್. ಆಮೇಲೆ ಈಗೊಂದು ಇವೆಂಟನ್ನು ನಾವು ಕಾಲ್ ಮಾಡೋಣ. ಲೆಟ್ ಎ ಬಿ ದ ಇವೆಂಟ್ ಇನ್ ವಿಚ್ ದ ಸೆಲೆಕ್ಟೆಡ್ ಕೌನ್ಸಿಲ್ ಮೆಂಬರ್ ಈಸ್ ವುಮನ್. ನಮಗೇನು ಬೇಕಾಗಿದೆ? ನಾವು ಸೆಲೆಕ್ಟ್ ಮಾಡಿದಂತಹ ಕ್ಯಾಂಡಿಡೇಟ್ ವುಮನ್ ಆಗಿರಬೇಕು. ಹಾಗಾದರೆ ಅದಕ್ಕೆ ಎ ಅಂತ ಹೆಸರು ಕೊಡೋಣ. ಸೊ ವುಮನ್ಸ್ ಎಷ್ಟಿದ್ದಾರೆ ನಿಮ್ಮ ಹತ್ರ? ಇಲ್ಲಿ 6 ವುಮನ್ಸ್ ಇದ್ದಾರೆ. ಹಾಗಾದರೆ ನಮಗೆ ಎನ್ ಆಫ್ ಎ ಅನ್ನೋದು ಎಷ್ಟಾಗುತ್ತೆ? ನಮಗೆ 6 ಆಪ್ಷನ್ಸ್ ಬರುತ್ತೆ. ಸೊ ದರ್ ಫಾರ್ ಎನ್ ಆಫ್ ಎ ಈಸ್ 6. ಹಾಗಾದರೆ ಪ್ರೊಬ್ಯಾಬಿಲಿಟಿ ಆಫ್ ಎ ಈಸ್ 6/10 ಅಂತ ನೀವು ನೇರವಾಗಿ ಬರಿಬೋದು. ಪ್ರೊಬ್ಯಾಬಿಲಿಟಿ ಆಫ್ ಎ ಈಸ್ ಎನ್ ಆಫ್ ಎ ಬೈ ಎನ್ ಆಫ್ ಎಸ್, ದಟ್ ಈಸ್ 6/10. ಸೊ ಕ್ಯಾಲ್ಕುಲೇಟ್ ಮಾಡಿ, 2 3s are 2 5s ಅಂತ ಬರಿಬಹುದು. ಸೊ ಇಟ್ ಈಸ್ 3/5. ಅರ್ಥ ಆಯ್ತಲ್ವಾ? ಎಸ್. ಇನ್ನಷ್ಟು ಎಕ್ಸಾಂಪಲ್ಸನ್ನು ಮುಂದಿನ ಸೆಷನಲ್ಲಿ ಮಾಡೋಣ. ಓಕೆ, ಸೊ ಕೀಪ್ ವಾಚಿಂಗ್ ಆ್ಯಂಡ್ ಕೀಪ್ ಸ್ಟಡಿಂಗ್. ಆಲ್ ದಿ ಬೆಸ್ಟ್.